ಹಲೋ ವೀಕ್ಷಕರೇ, ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ರಾಣಿ ಧಾರಾವಾಹಿಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ನೋಡೋಣ. ಇದು ಶುಕ್ರವಾರದ ಸಂಚಿಕೆ ಆಗಿರುತ್ತೆ. ಪ್ರಾರಂಭದಲ್ಲಿ ವರ್ಧನ್ ತಂಗಿ ಅಂತಂದರೆ ಸಾರಿಕಾ ಇರ್ತಾರಲ್ಲ, ಅವರು ಸತ್ಯ ಅವ್ರ ಮನೆಗೆ ಬರ್ತಾರೆ. ಬಂದು ಸರಳ ಇರ್ತಾರೆ ಅಲ್ಲಿ. ಅವ್ರನ್ನ ಕೇಳ್ತಾರೆ, ಕಾವೇರಿ ಎಲ್ಲಿದ್ದಾರೆ, ಏನಾಯಿತು, ಏನು ಅಂತ ಗೊತ್ತಾಯ್ತಾ ಅಂತ ಕೇಳ್ತಾರೆ. ಅದಕ್ಕೆ ಸರಳ ಇದ್ದವರು ಹೇಳ್ತಾರೆ, ಅಯ್ಯೋ ಗೊತ್ತಾಗಿದ್ರೆ ನಾನೇ ಕರ್ಕೊಂಡು ಹೋಗಿ ಜೈಲಲ್ಲಿ ಬಿಟ್ಟು ಬರ್ತಿದ್ದೆ, ಅದೆಲ್ಲ ಹಾಳಾಗೋದ್ಲು ಏನೋ ಅಂತ ಸರಳ ಅವರು ಕಾವೇರಿಗೆ ಬೈತಾ ಇರ್ತಾರೆ. ಅದೇ ಟೈಮ್ಗೆ ಸಾರಿಕಾ ಹೇಳ್ತಾರೆ ರಾಣಿಗೆ, ರಾಣಿ ನಿಮ್ಮ ಅಪ್ಪ ಎಲ್ಲಿ, ಅಮ್ಮನ್ನ ಹುಡ್ಕೋಕೆ ಅವ್ರ ಹೆಲ್ಪ್ ತಗೋಬೋದಲ್ವ ನೀನು ಅಂತ ಸಾರಿಕಾ ರಾಣಿನ ಕೇಳ್ತಾರೆ. ಅದಕ್ಕೆ ರಾಣಿ ಇದ್ದರು, ನಮ್ಮ ಅಪ್ಪನ ಬೇಡ, ನಾನು ಅವರನ್ನು ಇಷ್ಟಪಡಲ್ಲ, ನನ್ನ ಫ್ರೆಂಡ್ ಇದ್ದಾರಲ್ಲ ಅವರೇ ನಮ್ಮ ಅಪ್ಪನ ಹುಡ್ಕೊಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಸಾರಿಕಾ ಇದ್ದವರು ಮನಸ್ಸಲ್ಲೇ, ಇಷ್ಟು ಸಾಕು ಬಾಲ, ನಿನ್ನನ್ನು ಇವರೆಲ್ಲರಿಂದ ದೂರ ಮಾಡಿ ನನ್ನ ಹತ್ರ ಬರೋ ಹಾಗೆ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಕೊತಾ ಇರ್ತಾರೆ. ಹಾಗೆ ಮುಂದುವರೆದು ಅವರು ಹೇಳ್ತಾರೆ, ನಿಮ್ಮಮ್ಮ ಬೇಗ ಸಿಗಲಿ ಅಂತ ಆ ದೇವ್ರನ್ನ ಕೇಳ್ಕೊತೀನಿ ಅಂತ ಅಂದ್ಬಿಟ್ಟು ಸರಳಗೆ ತನ್ನ ವಿಸಿಟಿಂಗ್ ಕಾರ್ಡ್ ಕೊಟ್ಬಿಟ್ಟು, ಕಾವೇರಿ ಬಗ್ಗೆ ಏನಾದರೂ ಗೊತ್ತಾದರೆ ನನಗೊಂದು ಕಾಲ್ ಮಾಡಿ ಅಂತ ಹೇಳ್ತಾರೆ ಸಾರಿಕಾ ಅವರು. ಅದಕ್ಕೆ ಸರಳ ಇದ್ದರು, ಇದನ್ನೆಲ್ಲ ನಿಮ್ಗೆ ಹೇಳಿದ್ರೆ ನನಗೇನು ಸಿಗುತ್ತೆ, ನನಗೇನು ಲಾಭ ಅಂತ ಕೇಳ್ತಾರೆ. ಅದಕ್ಕೆ ಸಾರಿಕಾ ಇದ್ದವ್ರು ಹೇಳ್ತಾರೆ, ಅದನ್ನ ಇನ್ನೊಂದು ದಿನ ಹೇಳ್ತೀನಿ ಅಂತ ನಗ್ತಾ ಮಾತಾಡ್ತಾರೆ. ಆವಾಗ ಸರಳನಿಗೆ ಏನೋ ಒಂದು ಅರ್ಥ ಆಗುತ್ತೆ. ಅವರಮ್ಮ ಇದ್ದವ್ರು ಹೇಳ್ತಾರೆ ಅದಕ್ಕೆ, ಲೇ ಸರಳ, ಇವಳು ನಮಗೆ ಉಪಯೋಗಕ್ಕೆ ಬರ್ತಾಳೆ ಅಂತ ಅನಿಸ್ತಾ ಇದೆ ನನಗೆ ಅಂತ ಅಮ್ಮ ಮಗಳು ಮಾತಾಡ್ಕೊತಾರೆ. ಇನ್ನು ಈ ಕಡೆ ಕಾವೇರಿ ಅವ್ರ ಅಣ್ಣನಿಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆದರೆ ಅವ್ರ ಅಣ್ಣ ಕಾಲ್ ಪಿಕ್ ಮಾಡ್ತಾ ಇರಲಿಲ್ಲ. ಅವಳಿಗೆ ತುಂಬ ಟೆನ್ಷನ್ ಆಗುತ್ತೆ. ನನ್ನನ್ನು ಬಚಾವ್ ಮಾಡೋದಕ್ಕೆ ಹೋಗಿ ನಮ್ಮ ಅಣ್ಣನೇ ಪ್ರಾಬ್ಲಮಲ್ಲಿ ಸಿಕ್ಕಾಕೋಬಿಟ್ಟ ಅಂತ ಅನಿಸ್ತಿದೆ ಅಂತ ಅನ್ಕೊತಾ ಇರ್ತಾಳೆ. ಅಷ್ಟರಲ್ಲಿ ಅಲ್ಲೇ ಹೊರಗಡೆ ಇದ್ದ ಬಾಲನ್ ಫ್ರೆಂಡ್ ಬಂದು, ಯಾಕದಕ್ಕೆ ಏನಾಯಿತು ಅಂತ ಕೇಳ್ತಾರೆ. ಕಾವೇರಿ ಹೇಳ್ತಾರೆ, ಅಣ್ಣ ಫೋನ್ ತೆಗಿತಾ ಇಲ್ಲ, ನನಗೇನೋ ಅವರು ಯಾವುದೋ ತೊಂದರೆ ಸಿಕ್ಕಾಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಅಂತ ಕೇಳ್ತಾರೆ. ಅದಕ್ಕೆ ಬಾಲ ಅವ್ರ ಫ್ರೆಂಡ್ ಹೇಳ್ತಾರೆ, ಅದಕ್ಕೆ ಅಣ್ಣ ಯಾವುದೇ ಕಾರಣಕ್ಕೂ ಸಿಕ್ಕಾಕೊಳ್ಳಲ್ಲ, ಪೊಲೀಸ್ನವರು ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ ಅಷ್ಟೇ, ಮಾಡಲಿ ಬಿಡಿ, ಇದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಬಾಲ ಇದ್ದಾನೆ, ಬಾಲನ ಮೇಲೆ ನನಗೆ ನಂಬಿಕೆ ಇದೆ ಅಂತ ಬಾಲನ ಫ್ರೆಂಡ್ ಹೇಳ್ತಾರೆ. ಅದಕ್ಕೆ ಕಾವೇರಿ ಕೋಪದಿಂದ ಹೇಳ್ತಾರೆ, ಆ ಬಾಲನ, ಅವನು ನಂಬಿಕೆ ದ್ರೋಹಿ, ಅವನ ಮೇಲೆ ನನಗೆ ಸ್ವಲ್ಪ ಕೂಡ ನಂಬಿಕೆ ಇಲ್ಲ, ಅವನೆಷ್ಟು ಕೆಟ್ಟವನು ಗೊತ್ತಾ, ಯಾರೋ ಮೂರನೇವ್ರಿಗೋಸ್ಕರ ಕಟ್ಕೊಂಡು ಹೆಂಡ್ತಿನೇ ಜೈಲಿಗೆ ಕಳಿಸ್ತಾನೆ ಅವನು ಅಂತ ಬಾಲನ್ಗೆ ಕಾವೇರಿ ಬೈತಾರೆ. ಅದಕ್ಕೆ ಬಾಲನ್ ಫ್ರೆಂಡ್ ಇದ್ದವ್ರು ಹೇಳ್ತಾರೆ, ಅದಕ್ಕೆ ನೀವು ಅಂದ್ಕೊಂಡಷ್ಟು ಕೆಟ್ಟವರಲ್ಲ ಅವರು, ಆ ವರ್ಧ ಬಾಲಣ್ಣನ ಕಣ್ಣಿಗೆ ಬಟ್ಟೆ ಕಟ್ಟಿಬಿಟ್ಟಿದ್ದ, ಅದಕ್ಕೆ ಅವನು ಹೇಳಿದ್ನೆಲ್ಲ ಕೇಳಿಕೊಂಡು ಬಾಲ ಇರ್ತಿದ್ದ ಅಂತ ಹೇಳ್ತಾರೆ. ಅದಕ್ಕೆ ಕಾವೇರಿ ಹೇಳ್ತಾರೆ, ಸಾಕು ನಿಲ್ಲಿಸು, ನಿನಗಿಂತ ಅವನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು, ಯಾರೋ ಮೂರನೇವ್ರಿಗೋಸ್ಕರ ಹೆಂಡ್ತಿನೇ ಬಿಟ್ಕೊಟ್ಟವನು ಅವನು, ಎಲ್ಲೋದ ಅವನು ಇಷ್ಟೊತ್ತಲ್ಲಿ ಅಂತ ಕೋಪದಿಂದ ಕೇಳ್ತಾರೆ. ಅದಕ್ಕೆ ಬಾಲನ್ ಫ್ರೆಂಡ್ ಹೇಳ್ತಾರೆ, ಅದು ಅದಕ್ಕೆ ಹೇಳೋದೋ ಬೇಡವೋ ಗೊತ್ತಿಲ್ಲ, ಅದು ರಾಣಿ ನೋಡೋದಕ್ಕೆ ಹೋಗಿದ್ದಾರೆ ಅವರು ಅಂತ ಅಂತಾರೆ. ಅದನ್ನು ಕೇಳಿ ಕಾವೇರಿಗೆ ಶಾಕ್ ಆಗುತ್ತೆ, ರಾಣಿ ನೋಡೋಕೆ ಇಷ್ಟೊತ್ತಲ್ಲಿ ಯಾಕೆ ಅಂತ ಕೇಳ್ತಾರೆ. ಅದಕ್ಕೆ ಬಾಲ ಫ್ರೆಂಡ್ ಇರ್ದವ್ರು ಹೇಳ್ತಾರೆ, ಅದು ಅದಕ್ಕೆ ವರ್ಧನ್ಗೆ ರಾಣಿ ಬಾಲಣ್ಣನ ಮಗಳು ಅನ್ನೋದು ಗೊತ್ತಾಗ್ಬಿಟ್ಟಿದೆ ಅಂತ ಹೇಳ್ತಾ ಇರ್ತಾರೆ. ಇನ್ನು ಈ ಕಡೆ ಬಾಲ ಸತ್ಯನ ಮನೆ ಹತ್ರ ಇರ್ತಾರೆ. ಅವರು ತುಂಬ ಟೆನ್ಷನ್ನಲ್ಲಿ ಸಿಗರೇಟ್ ಸೇದ್ಕೊಂಡಿರ್ತಾರೆ. ಮತ್ತು ಒಳಗಡೆಯಿಂದ ಬಂದ ಸರಿತಾ ಬಾಲನ್ ನೋಡ್ಬಿಟ್ಟು ತುಂಬ ಖುಷಿ ಆಗುತ್ತೆ, ಬಂದು ಅವನನ್ನು ತಪ್ಕೊತಾಳೆ. ಇದನ್ನು ನೋಡಿ ರಾಣಿಗೆ ತುಂಬ ಕೋಪ ಬರುತ್ತೆ. ಹಾಗೆ ಬಾಲನ್ ಕೂಡ ಒಂಥರ ಮುಜುಗರ ಅನಿಸುತ್ತೆ. ಇದನ್ನು ನೋಡಿ ರಾಣಿ ಬಂದು ಹೇಳ್ತಾಳೆ, ಬಿಡಿ ನನ್ನ ಫ್ರೆಂಡ್ನ ಅಂತ ರಾಣಿ ಹೇಳ್ತಾಳೆ. ಅದಕ್ಕೆ ಸರಿಕಾನ ಬಾಲ ಇದ್ದನು, ಸಾರಿಕಾ ನೀನು ಯಾಕೆ ಇಲ್ಲಿಗೆ ಬರೋಕ್ಕೆ ಹೋದೆ ಅಂತ ಕೇಳ್ತಾನೆ. ಅದಕ್ಕೆ ಸಾರಿಕಾ ಹೇಳ್ತಾಳೆ, ಮತ್ತು ಇನ್ನೇನು ಬಾಲ, ಕಾಲ್ ಮಾಡಿದ್ರೆ ಫೋನ್ ಪಿಕ್ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ಹುಡ್ಕೊಂಡು ಬಂದೆ ಅಂತ ಹೇಳ್ತಾರೆ. ಅದಕ್ಕೆ ಬಾಲ ಇದ್ದವ್ರು ಹೇಳ್ತಾರೆ, ನಿನಗೆ ಗೊತ್ತು ನಾನು ಇಲ್ಲಿರ್ತೀನಿ ಅಂತ ಕೇಳ್ತಾರೆ. ಅದಕ್ಕೆ ಸರಿಕಾ ಇದ್ದವ್ರು ಹೇಳ್ತಾರೆ, ನಿನ್ನ ಫ್ರೆಂಡ್ ಇಲ್ಲೇ ಇರ್ತಾರಲ್ಲ ಅದಕ್ಕೋಸ್ಕರ ಗೆಸ್ ಮಾಡಿದೆ ಅಷ್ಟೇ ಅಂತ ಸಾರಿಕಾ ಹೇಳ್ತಾರೆ. ಇದನ್ನೆಲ್ಲ ಕೇಳಿಸ್ಕೊತಾ ಇರೋ ರಾಣಿ ಹೇಳ್ತಾಳೆ, ಮತ್ತು ಒಳಗಡೆ ನೀವು ನಮ್ಮ ಅಮ್ಮನ ಹುಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರಿ ಅಂತ ಕೇಳ್ತಾರೆ. ಅದಕ್ಕೆ ರಾಣಿ ಇದ್ದಳು ಬಾಲನಿಗೆ, ಇಲ್ಲ ಇವರು ನಮ್ಮ ಅಮ್ಮನ ಫ್ರೆಂಡ್ ಅಂತೆ, ಒಳಗಡೆ ನೋಡಿದ್ರೆ ಅಮ್ಮನ ಕೇಳ್ಕೊಂಡು ಬಂದಿದ್ದೀನಿ, ಅಮ್ಮನ ಫ್ರೆಂಡ್ ಅಂತ ಹೇಳಿದ್ರು, ಆದರೆ ಇಲ್ಲಿ ನಿಮ್ಮ ಹತ್ರ ಬಂದು ನಿಮ್ಮನ್ನೇ ಹುಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ ಅಂತ ರಾಣಿ ಬಾಲನಿಗೆ ಹೇಳ್ತಾರೆ. ಇದನ್ನು ಕೇಳಿ ಸಾರಿಕನಿಗೆ ತುಂಬ ಕೋಪ ಬರುತ್ತೆ. ಯಾಕೆ ಸುಳ್ಳು ಹೇಳ್ತೀಯಾ ಅಂತ ಕೇಳ್ತಾರೆ. ಅದಕ್ಕೆ ಬಾಲ,
ಸಾರಿಕನ್ ಬೈದ್ಬಿಟ್ಟು, ಮಕ್ಕಳು ಯಾವತ್ತೂ ಸುಳ್ಳು ಹೇಳಲ್ಲ, ನೀನು ನಿಜ ಹೇಳು ಸಾರಿಕಾ, ನೀನು ಯಾರಿಗೋಸ್ಕರ ಬಂದಿದ್ದು, ಯಾರನ್ನ ಹುಡ್ಕೊಂಡು ಬಂದಿದ್ಯಾ ಅಂತ ಬಾಲ ಕೇಳ್ತಾನೆ. ಹಾಗೆ ಬಾಲ ಸಾರಿಕನ್ಗೆ, ಮಗು ಹತ್ರ ಯಾವ ಥರ ಮಾತಾಡಬೇಕು, ಹೇಗೆ ಬಿಹೇವ್ ಮಾಡಬೇಕು ಅಂತ ಗೊತ್ತಿಲ್ವಾ ನಿನಗೆ ಅಂತ ಕೇಳ್ತಾನೆ. ಅದನ್ನು ಕೇಳಿ ಸಾರಿಕಾ ಇದ್ದಳು ಹೇಳ್ತಾರೆ, ಮಗು ಜೊತೆನಾ ಅಥವಾ ನಿನ್ನ ಮಗಳ ಜೊತೆನಾ ಅಂತ ಸಾರಿಕಾ ರಾಣಿ ಎದುರಿಗೆ ಬಾಲನಿಗೆ ಹೇಳ್ತಾರೆ. ಇನ್ನು ಈ ಕಡೆ ಬಾಲನ್ ಫ್ರೆಂಡ್ ಹಾಗೆ ಕಾವೇರಿ ಮಧ್ಯೆ ಕಾನ್ವರ್ಸೇಷನ್ ನಡೀತಾ ಇದೆ. ಬಾಲನ್ ಫ್ರೆಂಡ್ ಹೇಳ್ತಾರೆ, ವರದಾ ಮೊನ್ನೆ ರಾಣಿ ಮೇಲೆ ಅಟ್ಯಾಕ್ ಮಾಡಿಸಿದ್ದ, ಅದಕ್ಕೆ ಬಾಲ ಅಲ್ಲೇ ಹೋಗಿ ರಾಣಿನ ಕಾಯ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ಇದನ್ನು ಕೇಳಿ ಕಾವೇರಿಗೆ ತುಂಬ ಭಯ ಆಗುತ್ತೆ. ಯಾಕೆ ರಾಣಿಗೆ ಏನಾಯಿತು, ಏನು ಹೆಚ್ಚು ಕಮ್ಮಿ ಆಗಿಲ್ಲ ತಾನೇ ಅಂತ ಕೇಳ್ತಾರೆ. ಅದಕ್ಕೆ ಬಾಲನ್ ಫ್ರೆಂಡ್ ಹೇಳ್ತಾರೆ, ಇಲ್ಲ ಅದಕ್ಕೆ ರಾಣಿಗೆ ಏನಾಗುತ್ತೆ ಅನ್ನೋ ಭಯ ಟೆನ್ಷನ್ ನಿಮಗೆ ಬೇಡ, ಅದನ್ನೆಲ್ಲ ನೋಡೋದಕ್ಕೆ ಬಾಲ ಇದ್ದಾನೆ. ಆ ವರದಾ ರೌಡಿಗಳನ್ನು ಕಳಿಸಿದ್ದ, ಅಲ್ಲಿ ಬಂದಿದ್ದ ರೌಡಿಗಳಿಗೆಲ್ಲ ಬಾಲನೇ ಹೊಡೆದ್ಬಿಟ್ಟು ವರ್ಧನ್ ಹತ್ರ ಹೋಗಿ ಚಾಲೆಂಜ್ ಹಾಕಿ ಬಂದಿದ್ದಾನೆ. ಅದಕ್ಕೋಸ್ಕರ ಬಾಲ ಆವತ್ತಿಂದ ರಾಣಿಗೆ ಹಗಲು ರಾತ್ರಿ ಅಂತಂದೇ ಕಾವಲಾಗಿದ್ದಾನೆ ಅಂತ ಬಾಲನ್ ಫ್ರೆಂಡು ಕಾವೇರಿಗೆ ಹೇಳ್ತಾರೆ. ಕಾವೇರಿಗೆ ಇದನ್ನು ಕೇಳಿ ಆಶ್ಚರ್ಯ ಆಗುತ್ತೆ. ಬಾಲ ನಿಜವಾಗ್ಲೂ ಇಷ್ಟೊಂದು ಬದಲಾಗಿದ್ದಾರಾ ಅಂತ ಕೇಳ್ತಾರೆ. ಅದಕ್ಕೆ ಬಾಲನ್ ಫ್ರೆಂಡ್ ಹೇಳ್ತಾರೆ, ಬದಲಾಗಿಲ್ಲ ಅದಕ್ಕೆ, ಅವನ ಮುಂದೆ ಇದ್ದ ಸುಳ್ಳಿನ ಪರದೆ ಸರಿದಿದೆ ಅಷ್ಟೇ, ನಿಜ ಏನು ಅನ್ನೋದು ಗೊತ್ತಾಗಿದೆ. ಅದಕ್ಕೋಸ್ಕರ ಅವನು ನಾನು ಮಾಡಿದ ತಪ್ಪು ಅಂತ ತನ್ನ ತಪ್ಪನ್ನು ತಿದ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ತಪ್ಪು ಎಲ್ಲರೂ ಮಾಡ್ತಾರಲ್ವ ಅದಕ್ಕೆ ಅಂತ ಹೇಳಿಬಿಟ್ಟು, ದಯವಿಟ್ಟು ಅಣ್ಣನಿಗೆ ನಿಮ್ಮ ಜೀವನದಲ್ಲಿ ಒಂದೇ ಒಂದು ಅವಕಾಶ ಕೊಟ್ಟು ನೋಡಿ ಅದಕ್ಕೆ ಅಂತ ಸತ್ಯನ ಫ್ರೆಂಡು ಕಾವೇರಿಗೆ ಹೇಳ್ತಾ ಇರ್ಬೇಕಾದ್ರೆ ಕಾವೇರಿ ಕಣ್ಣಲ್ಲಿ ನೀರು ಬರುತ್ತೆ. ಇನ್ನು ಈ ಕಡೆ ಬಾಲ ಸಾರಿಕನಿಗೆ ಬೈತಾನೆ, ಸರಿಕಾ ಸುಮ್ಮನಿರು ಸರಿಕಾ ಅಂತ ಹೇಳ್ತಾರೆ. ರಾಣಿ ನೀನು ಇವ್ರ ಮಾತನ್ನ ಕೇಳಬೇಡ ಅಂತ ಬಾಲ ರಾಣಿಗೆ ಹೇಳ್ತಾನೆ. ಅದಕ್ಕೆ ರಾಣಿ ಹೇಳ್ತಾರೆ, ಫ್ರೆಂಡ್ ನೀವು ನನ್ನ ಫ್ರೆಂಡ್ ಅಷ್ಟೇ, ನಾನು ನಿಮ್ಮ ಮಗಳಲ್ಲ ಅಂತ ಬಾಲನಿಗೆ ಹೇಳ್ತಾರೆ. ಆಗ ಬಾಲ ಹೇಳ್ತಾನೆ, ಹೌದು ರಾಣಿ ನನ್ನ ಫ್ರೆಂಡ್ ಅಷ್ಟೇ, ಅಪ್ಪ ಅಲ್ಲ ಅಂತ ಅವನ ನೋವಿನಲ್ಲಿ ಹೇಳ್ತಾನೆ. ಅದಕ್ಕೆ ಸರಿಕಾ ಇದ್ದವಳು ಹೇಳ್ತಾಳೆ, ಇಲ್ಲ ರಾಣಿ ನಾನು ಮಗಳ ಥರ ಅಂತ ಹೇಳೋದಕ್ಕೆ ಹೋದೆ ಅಷ್ಟೇ ಅಂತ ಹೇಳ್ತಾರೆ. ಅದನ್ನು ಕೇಳಿ ರಾಣಿ ಇದ್ದಳು ಕೋಪದಿಂದ, ಇಲ್ಲ ಬೇಡ, ನನಗೆ ಅಪ್ಪ ಇಲ್ಲ ಅಷ್ಟೇ, ನನಗೆ ಗೊತ್ತಿಲ್ಲ ಯಾರು ಅಂತ, ನನಗೆ ಗೊತ್ತಾಗೋದು ಬೇಡ ಅಂತ ಹೇಳ್ತಾಳೆ. ರಾಣಿ ಮಾತನ್ನು ಕೇಳಿಸ್ಕೊಂಡು ಸಾರಿಕಾ ಮನಸ್ಸಲ್ಲೇ ಅಂದ್ಕೊತಾಳೆ, ರಾಣಿ ನೀನು ಎಷ್ಟು ಜಾಣ ಇದೆಯಲ್ವಾ, ಎಷ್ಟೇ ಆಗಲಿ ಯಾರ ಮಗಳೇಳು, ಕಾವೇರಿ ಮಗಳಲ್ವಾ, ನೋಡ್ಕೊತೀನಿ ನಿನ್ನ ಅಂತ ಅಂದ್ಬಿಟ್ಟು ಮಾತಾಡ್ತಾಳೆ. ಇನ್ನು ಈ ಕಡೆ ಸತ್ಯ ಅಂಗಡಿನಲ್ಲಿ ಕೂತ್ಕೊಂಡು ಕಾವೇರಿ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ, ತುಂಬ ದುಃಖದಲ್ಲಿರ್ತಾನೆ. ಅದನ್ನು ನೋಡಿ ಸತ್ಯನ ಫ್ರೆಂಡ್ ಹೇಳ್ತಾರೆ, ಯಾಕೋ ಬಾ ಮನೆಗೆ ಹೋಗೋಣ ಟೈಮ್ ಆಯಿತು ಅಂತ ಕರೀತಾರೆ. ಅದಕ್ಕೆ ಸತ್ಯ ಇದ್ದವ್ರು ಹೇಳ್ತಾರೆ, ಇಲ್ಲ ಕಣೋ ಸೀನಾ, ಯಾಕೋ ಭಯ ಆಗ್ತಿದೆ ನನಗೆ, ನಾಳೆ ಎಲ್ಲ ಸರಿಯಾಗಿ ಆಗಬೇಕು, ಇಲ್ಲ ಅಂದರೆ ಎಲ್ಲರ ಜೀವನನೂ ಮುಗ್ದೋಗುತ್ತೆ ಅಷ್ಟೇ ಅಂತ ಬೇಜಾರಲ್ಲೇ ಹೇಳ್ತಾರೆ. ಯಾಕಂದರೆ ಸತ್ಯ ನಾಳೆ ಕಾವೇರಿ ಮತ್ತು ರಾಣಿನ ಸೇಫಾಗಿ ಬೇರೆ ಕಡೆ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆ ಅವ್ರು ಹೇಳ್ತಾರೆ, ನಾಳೆ ಕಾವೇರಿ ಮತ್ತು ರಾಣಿನ ಸೇಫಾಗಿ ಕಳಿಸ್ಬಿಟ್ರೆ ಎಲ್ಲ ಮುಗ್ದೋಗುತ್ತಲ್ವ, ಅಷ್ಟೇ ಅಲ್ಲ ಈ ಅಣ್ಣ ತಂಗಿ ಸಂಬಂಧ ಕೂಡ ಮುಗ್ದೋಗುತ್ತಲ್ವ ಸೀನಾ, ಇನ್ಯಾವತ್ತೂ ನಾನು ಅವ್ರನ್ನ ನೋಡೋದಕ್ಕಾಗಲ್ಲ, ನನ್ನ ತಂಗಿನಾಗಲಿ ನನ್ನ ಸೊಸೆನಾಗಲಿ ನೋಡೋದಕ್ಕಾಗಲ್ಲ ಅಂತ ಅಳ್ತಾ ಹೇಳ್ತಾನೆ. ಹಾಗೆ ಸತ್ಯ ಅವರು, ಇನ್ನು ಮುಂದೆ ನಾನು ನನ್ನ ತಂಗಿ ಹಾಗೆ ಸೊಸೆನ ಕಳ್ಕೊಂಡ ಹಾಗೆ ಲೆಕ್ಕ ಅಲ್ವಾ, ಇನ್ಯಾವತ್ತೂ ನಾನು ಅವ್ರ ಮುಖ ನೋಡೋದಕ್ಕೂ ಆಗಲ್ಲ, ಇರಲಿ ಬಿಡು ಪರವಾಗಿಲ್ಲ, ಎಲ್ಲೋ ಖುಷಿಯಾಗಿರಲಿ ಇಬ್ಬರು ಅಂತ ಅಂದ್ಬಿಟ್ಟು ಸಮಾಧಾನ ಮಾಡಿಕೊಂಡು ನಾಳೆ ಕಾವೇರಿ ಮತ್ತು ರಾಣಿನ ಬೇರೆ ಕಡೆ ಕಳಿಸೋದಕ್ಕೋಸ್ಕರ ದುಡ್ಡಿನ ವ್ಯವಸ್ಥೆ ಮಾಡ್ತೀನಿ ಅಂತಂದ್ಬಿಟ್ಟು ಸತ್ಯ ಅಲ್ಲಿಂದ ಹೊರಗಡೆ ಬರ್ತಾನೆ. ಇನ್ನು ಈ ಕಡೆ ಸಾರಿಕಾ ಮಾತು ಕೇಳಿ ರಾಣಿಗೆ ತುಂಬ ಕೋಪ ಬರುತ್ತೆ. ಅದಕ್ಕೋಸ್ಕರ ಅವಳನ್ನು ಸಮಾಧಾನ ಮಾಡಬೇಕು ಅಂತ ಅಂದ್ಬಿಟ್ಟು ಬಾಲ ರಾಣಿ ಹತ್ರ ಬರ್ತಾನೆ. ಆಗ ರಾಣಿ ಹೇಳ್ತಾಳೆ, ಫ್ರೆಂಡ್ ಹೋಗಿ ನಿಮ್ಮ ಫ್ರೆಂಡ್ಗೆ ಹೇಳಿ, ನೀವು ನನ್ನ ಫ್ರೆಂಡ್ ಅಷ್ಟೇ, ನಮ್ಮ ಅಪ್ಪ ಅಲ್ಲ ಅಂತ ಹೇಳಿ ಅವ್ರಿಗೆ ಅಂತ ಕೋಪದಿಂದ ಹೇಳ್ತಾಳೆ. ಇದನ್ನು ಕೇಳಿ ಬಾಲನಿಗೆ ತುಂಬ ಬೇಜಾರಾಗುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ಹೌದು ರಾಣಿ, ನೀನು ನನ್ನ ಮಗಳಲ್ಲ, ನಾನು ನಿನ್ನ ಅಪ್ಪನೂ ಅಲ್ಲ ಅಂತ ಬೇಜಾರು ಮಾಡ್ಕೊತಾನೆ. ಅದಕ್ಕೆ ರಾಣಿ ಹೇಳ್ತಾಳೆ, ಇಲ್ಲ ಫ್ರೆಂಡ್ ನೀವು ಒಳ್ಳೆಯವರು, ಆದರೆ ನಮ್ಮ ಅಪ್ಪ ಒಳ್ಳೆಯವರಲ್ಲ, ಕೆಟ್ಟವರು ಅಂತ ರಾಣಿ ಹೇಳ್ತಾರೆ. ಹಾಗೆ ಮಾತು ಮುಂದುವರಿಸ್ತಾ ರಾಣಿ ಕೇಳ್ತಾರೆ, ಫ್ರೆಂಡ್ ನಮ್ಮಮ್ಮ ಸಿಗಲ್ವಾ, ನೀವು ಹುಡ್ಕೊಡ್ತೀರಾ, ಹುಡ್ಕಲ್ವಾ, ಸರಿಯಾಗಿ ಹೇಳಿ ಫ್ರೆಂಡ್, ಇನ್ನೂ ಸಿಕ್ಕಿಲ್ಲ ನಮ್ಮಮ್ಮ ಅಂತ ಕೇಳ್ತಾರೆ. ಅದಕ್ಕೆ ಬಾಲ ಹೇಳಿದವರು, ಇಲ್ಲ ರಾಣಿ ಹುಡುಕ್ತೀನಿ, ಅಮ್ಮ ಸಿಕ್ಕೇ ಸಿಗ್ತಾರೆ ಅಂತ ಹೇಳ್ತಾರೆ. ಮತ್ತು ರಾಣಿ ಹೇಳ್ತಾರೆ, ಫ್ರೆಂಡ್ ಮಾಮ ನನ್ನನ್ನು ನಾಳೆ ಹಾಸ್ಟೆಲಿಗೆ ಸೇರಿಸೋದಕ್ಕೆ ಕರ್ಕೊಂಡು ಹೋಗ್ತಾರಂತೆ
ಅಂತ ಬೇಜಾರಲ್ಲಿ ಹೇಳ್ತಾಳೆ. ಅದನ್ನು ಕೇಳಿ ಬಾಲನಿಗೆ ತುಂಬ ಬೇಜಾರಾಗುತ್ತೆ. ಅವನ ಮನಸ್ಸಲ್ಲೇ ನೊಂದ್ಕೊಂಡು ಹೇಳ್ತಾನೆ, ಇಲ್ಲ ರಾಣಿ, ನೀನು ಹೋಗ್ತಿರೋದು ಹಾಸ್ಟೆಲ್ಗಲ್ಲ, ಕಾವೇರಿನ ಮತ್ತು ನಿನ್ನನ್ನು ನಿಮ್ಮ ಮಾವ ಸತ್ಯ ದೇಶನೇ ಬಿಟ್ಟು ಕಳಿಸ್ತಾ ಇದ್ದಾನೆ. ನಾನು, ನೀನು, ಕಾವೇರಿ ಎಲ್ಲರೂ ಒಟ್ಟಿಗೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ ಅಂತ ಮನಸ್ಸಲ್ಲೇ ಬೇಜಾರು ಮಾಡ್ಕೊತಾ ಇರ್ತಾನೆ. ಇನ್ನು ರಾಣಿ ಬಾಲನಿಗೆ, ನಿಮ್ಮ ಹತ್ರ ಸಿಗರೇಟ್ ಸ್ಮೆಲ್ ಬರ್ತಾ ಇದೆ ಫ್ರೆಂಡ್, ನೀವು ಸಿಗರೇಟ್ ಸೇರ್ತೀರಾ ಅಂತ ರಾಣಿ ಬಾಲನಿಗೆ ಕೇಳ್ತಾರೆ. ಆಗ ಬಾಲ ಹೇಳ್ತಾನೆ, ಇಲ್ಲ ರಾಣಿ, ಏನೋ ಟೆನ್ಷನ್ನಲ್ಲಿ ಸ್ವಲ್ಪ ಅಂತ ಹೇಳ್ತಾನೆ. ಅದಕ್ಕೆ ರಾಣಿ ಹೇಳ್ತಾಳೆ, ಇಲ್ಲ ಫ್ರೆಂಡ್, ಸಿಗರೇಟ್ ಸೇದಬೇಡಿ, ಅದು ತುಂಬ ತಪ್ಪು ಅಂತ ಹೇಳಿ ಇನ್ಯಾವತ್ತೂ ಸಿಗರೇಟ್ ಸೇದಬಾರ್ದು ಅಂತ ಬಾಲನ ಹತ್ರ ಪ್ರಾಮಿಸ್ ತೊಗೊತಾರೆ. ಅದಕ್ಕೆ ಬಾಲ ಇದ್ದವ್ರು ಹೇಳ್ತಾರೆ, ಇಲ್ಲ ಇನ್ಯಾವತ್ತೂ ನಾನು ಸಿಗರೇಟ್ ಸೇದಲ್ಲ ರಾಣಿ ಅಂತ ಅಂದ್ಬಿಟ್ಟು, ನೀನು ನಿಮ್ಮಮ್ಮ ಖಂಡಿತ ಸಿಗ್ತಾರೆ, ಖುಷಿಯಾಗಿರೋ ಅಂತ ಹೇಳ್ಬಿಟ್ಟು ಅವಳನ್ನು ನಗಿಸೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಇದನ್ನ ನೋಡಿ ಅಲ್ಲಿಗೆ ಬಂದ ಸತ್ಯ ತುಂಬ ಕೋಪ ಮಾಡಿಕೊಂಡು ರಾಣಿ ಒಳಗಡೆ ಹೋಗು ಅಂತ ಹೇಳಿ ಕಳಿಸ್ತಾನೆ. ಅದಕ್ಕೆ ಬಾಲ, ಇಲ್ಲ ಸತ್ಯ, ಅದು ಸ್ವಲ್ಪ ಹೊತ್ತು ಇರಲಿ ಬಿಡು ಅಂತ ಹೇಳಿದ್ರು ಕೇಳಲ್ಲ. ಸತ್ಯ ರಾಣಿಗೆ ಕಳಿಸ್ಬಿಡ್ತಾನೆ ಒಳಗಡೆ. ಆಮೇಲೆ ಸತ್ಯ ತನ್ನ ಮಾತು ಮುಂದುವರಿಸ್ತಾ ಹೇಳ್ತಾನೆ, ಅಷ್ಟಕ್ಕೂ ನೀನು ಮಾಡ್ತಿರೋದು ಏನು ಬಾಲ, ನೀನೇನು ಹೇಳಿದ್ದು ನೀನೇನು ಮಾಡ್ತಾ ಇರೋದು, ಕಾವೇರಿನ ಒಬ್ಳನ್ನೇ ಬಿಟ್ಟು ಬಂದು ಇಲ್ಲೇನು ಮಾಡ್ತಾ ಇದೆಯಾ ನೀನು, ಫಸ್ಟ್ ಹೋಗಲ್ಲಿಗೆ, ಕಾವೇರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು, ರಾಣಿನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅಂತ ಸತ್ಯ ಬಾಲನಿಗೆ ಬೈದು ಕಳಿಸ್ತಾರೆ. ಇನ್ನು ಬಾಲ ಬೇಜಾರಿಂದ ಆ ಕಡೆ ಹೊರಡ್ತಾನೆ. ಇನ್ನು ಈ ಕಡೆ ಸಾರಿಕಾ ತುಂಬ ಕೋಪದಿಂದ ಅವ್ರ ಅಣ್ಣ ವರದನ್ ಹತ್ರ ಬರ್ತಾರೆ. ಅದನ್ನು ನೋಡಿ ಅಣ್ಣ ಕೇಳ್ತಾನೆ, ಯಾಕೆ ಸಾರಿಕಾ, ಏನಾಯಿತು, ಹೋಗಿದ್ದ ಕೆಲಸ ಆಯಿತಾ, ಬಾಲನ್ಗೇನೋ ನಾನು ಇಗ್ನೋರ್ ಮಾಡಿದ್ದಕ್ಕೆ ಏನಾಗುತ್ತೆ ಅಂತ ರಿಯಲೈಸ್ ಮಾಡ್ತೀನಿ ಅಂತ ಹೋದೆ, ಏನಾಯಿತು ಅಂತ ಒಂಥರ ಆಡ್ಕೊಳ್ಳೋ ಥರ ಕೇಳ್ತಾನೆ. ಅದಕ್ಕೆ ಸಾರಿಕಾ ಹೇಳ್ತಾಳೆ, ಆಯಿತು ಅಣ್ಣ, ಹೋಗಿದ್ದ ಕೆಲಸ ಏನೋ ಆಯಿತು, ಆದರೆ ನಾನು ಅಂದ್ಕೊಂಡಂಗೆ ಆಗಲಿಲ್ಲ ಅಂತ ಸಾರಿಕಾ ತುಂಬ ಕೋಪದಲ್ಲಿ ಹೇಳ್ತಾಳೆ. ಹಾಗೆ ಅವಳು ಹೇಳ್ತಾಳೆ, ಎಲ್ಲ ಆಗಿದ್ದು ಆ ರಾಣಿಯಿಂದ, ನೋಡೋದಕ್ಕೆ ಚಿಕ್ಕವಳು ಅಂತ ಅಂದ್ಕೊಂಡಿರ್ಬೋದು ಅಷ್ಟೇ, ಅವಳು ತುಂಬ ಈಸಿ ಅಲ್ಲ ಅಣ್ಣ, ತುಂಬ ಡೇಂಜರಸ್ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ವರದ ಇದನ್ನು ಹೇಳ್ತಾನೆ, ಎಷ್ಟೇ ಆದರೂ ಯಾರ ರಕ್ತ ಹೇಳು, ಬಾಲ ಮತ್ತು ಕಾವೇರಿ ರಕ್ತ ಅಲ್ವಾ, ಅವ್ರ ಗುಣನೇ ಇರುತ್ತೆ. ಅದಕ್ಕೆ ವರದ ಹೇಳ್ತಾನೆ, ಅವಳು ನಿನ್ನನ್ನು ನೋಡಿ ಏನು ಅಂದ್ಕೊಂಡ್ಲೋ ಏನೋ ಅಂತ ಹೇಳ್ತಾನೆ. ಅದಕ್ಕೆ ಸಾರಿಕೆ ಹೇಳ್ತಾಳೆ, ಇಲ್ಲ ಅಣ್ಣ, ನಾನು ಯಾರ ಕಣ್ಣಲ್ಲಿ ಕೆಟ್ಟೋಳಾದರೂ ಪರವಾಗಿಲ್ಲ, ಬಾಲನ ಹತ್ರ ಮಾತ್ರ ಒಳ್ಳೆಯವಳಾಗಿದ್ದರೆ ಸಾಕು ನನಗೆ. ಈ ಮಾತನ್ನು ಕೇಳಿ ವರದ ಹೇಳ್ತಾರೆ, ಹಾಗಿದ್ರೆ ನೀನು ಬಾಲನ ದೃಷ್ಟಿಯಲ್ಲೂ ಕೆಟ್ಟೋಳಾಗಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಸಾರಿಕಾ ಹೇಳ್ತಾಳೆ, ಇಲ್ಲ ಅಣ್ಣ, ಆ ರಾಣಿ ಕೆಟ್ಟೋಳಾಗಿ ಮಾಡಿದ್ಲು ಅಷ್ಟೇ ಅಂತ ಸಾರಿಕಾ ಸತ್ಯನ ಮನೆ ಹತ್ರ ಆಗಿರೋ ವಿಷಯನೆಲ್ಲ ಹೇಳ್ತಾರೆ. ಇನ್ನು ಸಾರಿಕಾ ಬಾಲನ ಮುಂದೆ ಹಾಗೆ ರಾಣಿ ಮುಂದೆ ರಾಣಿ ನಿನ್ನ ಮಗಳು ಅಂತ ಹೇಳಿರೋದನ್ನು ರಾಣಿ ನಂಬಿಲ್ಲ, ಅವಳಿಗೆ ಕೋಪ ಮಾಡಿಕೊಂಡ್ಳು. ಮುಂದೆ ಏನಾಗುತ್ತೆ ಏನು ಅಂತ ಕಾದು ನೋಡೋಣ. ಹಾಗೆ ಸತ್ಯ ಕಾವೇರಿ ಮತ್ತು ರಾಣಿನ ವಿದೇಶಕ್ಕೆ ಕಳಿಸೋದಕ್ಕೆ ದುಡ್ಡು ಹೊಂದಿಸ್ತಾನ, ಕಾದು ನೋಡಬೇಕಾಗಿದೆ. ಹೀಗೆ ನೋಡ್ತಾ ಇರಿ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನಿಮಗೆ ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.